ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ಆರೋಪ ವಿಚಾರ ಬಿಜೆಪಿ ನಾಯಕರ ಹೇಳಿಕೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗೇ ಇದೆ. ಇವರನ್ನ ಕೇಳಿಕೊಂಡು ಸರ್ಕಾರ ಕಾನೂನು ಸುವ್ಯವಸ್ಥೆ ಮಾಡಲ್ಲ. ಬಿಜೆಪಿಯವರು ಕಾನೂನು ಸುವ್ಯವಸ್ಥೆ ಹಾಳು ಮಾಡೋಕೆ ಪ್ರಯತ್ನಿಸಿದ್ರೆ ಕಂಟ್ರೋಲ್ ಮಾಡುವ ಶಕ್ತಿ ಸರ್ಕಾರಕ್ಕಿದೆ. ಕಾನೂನು ವ್ಯವಸ್ಥೆ ಹಾಳು ಮಾಡೋಕೆ ಯತ್ನಿಸುವವರನ್ನೂ ಬಿಡಲ್ಲ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರ ಕಾಲದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದೆ, ನೀವೇ ತೆಗೆದು ನೋಡಿ. 22ರಲ್ಲಿ ಎಷ್ಟಿತ್ತು, 23ರಲ್ಲಿ ಎಷ್ಟಿತ್ತು, ಮರ್ಡರ್ಗಳು 22ರಲ್ಲಿ ಎಷ್ಟಿತ್ತು, 23ರಲ್ಲಿ ಕಮ್ಮಿ ಆಗಿದೆ. ಯಾವುದೋ ಈ 4 ತಿಂಗಳಲ್ಲಿ ಜಾಸ್ತಿ ಆಗಿದೆ ಅನ್ನೋದು ಹೇಳ್ಕೊಂಡು ಎಲ್ಲ ಆಗಿದೆ ಅಂತ ಹೇಳ್ಬಿಟ್ರೆ ಅವ್ರು ಹೇಳಿ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸರಿಯಾಗಿ ಇದೆ. ಇವ್ರನ್ನ ಹೇಳ್ಕೊಂಡು ಕೇಳ್ಕೊಂಡು ನಾವು ಸರ್ಕಾರ ಕಾನೂನು ವ್ಯವಸ್ಥೆಯನ್ನು ಮಾಡೋದಿಲ್ಲ. ಜನಗಳಿಗೆ ಶಾಂತಿಯಿಂದ ನೆಮ್ಮದಿ ಇರೋದಕ್ಕೆ ಏನು ಸ್ಟೆಪ್, ಏನು ಕ್ರಮ ಬೇಕಾದ್ರೂ ತಗೊಂತೀವಿ. ಕರ್ನಾಟಕದಲ್ಲಿ ಶಾಂತಿಯನ್ನ ಕಾಪಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ, ಶಾಂತಿಯನ್ನ ಕೆಡಿಸೋದಕ್ಕೆ ಪ್ರಯತ್ನ ಅವ್ರು ಎಷ್ಟು ಮಾಡಿದ್ರು ಕೂಡ ನಾವು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ